ಒಮ್ಮೆ ಯೋಚನೆ ಮಾಡಿ ನೋಡಿ, ಅಂದ್ರೆ ಆಕಸ್ಮಿಕವಾಗಿ ನಾವು ಒಂದು ಸುಡುವ ಬಿಸಿಯಾದ ಪಾತ್ರೆಯನ್ನು ಮುಟ್ಟಿದ್ರೆ ಏನಾಗತ್ತೆ? ನಮ್ಮ ಮೆದುಳು ಯೋಚಿಸುವ ಮೊದಲೇ ನಮ್ಮ ಕೈ ಆ ಪಾತ್ರೆಯನ್ನು ಕೆಳಗೆ ಬಿಟ್ಟಿರುತ್ತೆ ಅಲ್ವಾ? ಹೌದು, ಖಂಡಿತ. ತಕ್ಷಣ ಕೈ ಹಿಂದಿಕ್ ತಗೊಳ್ತೀವಿ. ನಿಜ. ಅಲ್ಲಿ ಯಾವುದೇ ವಿಲ್ ಪವರ್ ಅಥವಾ ಇಚ್ಛಾಶಕ್ತಿ ಅಗತ್ಯವೇ ಇರೋದಿಲ್ಲ. ಕೈ ಸುಡ್ತಿದೆ ಅಂತ ಅರಿವಾದ ಮರುಕ್ಷಣ ಪಾತ್ರೆ ಬಿಡೋದು ತಾನಾಗೇ ನಡೆದು ಹೋಗುತ್ತೆ. ಇದಕ್ಕಾಗಿ ನಾವು ಯಾವುದೇ ಹೇಗೆ ಬಿಡಬೇಕು ಎನ್ನುವ ಪುಸ್ತಕಗಳನ್ನು ಓದುವ ಅಗತ್ಯ ಖಂಡಿತ ಇಲ್ಲ. ಅದು ಪ್ರಕೃತಿ ನಮ್ಗೆ ಕೊಟ್ಟಿರೋ ಒಂದು ರಕ್ಷಣಾ ವ್ಯವಸ್ಥೆ. ಆದರೆ ನೋಡಿ, ಅದೇ ಒಂದು ಮಾನಸಿಕ ಯಾತನೆ ಅಥವಾ ಯಾವುದೋ ಹಳೆಯ ಕಹಿ ಘಟನೆ ನಮಗೆ ನೋವು ಕೊಡುವ ಒಂದು ಕೆಟ್ಟ ಅಭ್ಯಾಸ ಅಥವಾ ಒಂದು ಸಂಬಂಧದ ವಿಷಯಕ್ಕೆ ಬಂದ್ರೆ ನಾವು ಹಾಗೆ ಮಾಡೋದಿಲ್ಲ. ಆ ನೋವು ನಮ್ಮನ್ನು ಸುಡ್ತಾ ಇದ್ರೂ ನಾವದನ್ನು ಬಿಡೋದೇ ಇಲ್ಲ. ನಿಜ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಕೈ ಬೆರಳುಗಳು ರಕ್ತ ಬರುವಷ್ಟು ಗಟ್ಟಿಯಾಗಿ ಆ ನೋವನ್ನು ಹಿಡಿದಿಟ್ಕೊಳ್ತೀವಿ ನಾವು. ಹೌದು ಹೌದು. ಮಾನಸಿಕ ಹೊರೆಗಳನ್ನು ಕೆಳಗೆ ಇಡುವುದು ಮನುಷ್ಯನಿಗೆ ಇಷ್ಟೊಂದು ಕಷ್ಟ ಯಾಕಾಗತ್ತೆ? ಬಿಸಿ ಪಾತ್ರೆ ಬಿಟ್ಟ ಹಾಗೆ ಆ ಕಹಿ ನೆನಪುಗಳನ್ನು ಯಾಕೆ ಬಿಡೋಕ್ಕಾಗಲ್ಲ? ಇದೊಂದು ಅದ್ಭುತವಾದ ಪ್ರಶ್ನೆ. ಏನಾಗತ್ತೆ ಅಂದ್ರೆ ಬಿಸಿ ಪಾತ್ರೆಯನ್ನು ಬಿಡುವುದು ಕೇವಲ ಒಂದು ದೈಹಿಕ ಪ್ರತಿಕ್ರಿಯೆ ಮಾತ್ರ. ಆದ್ರೆ ಮಾನಸಿಕ ಹೊರೆಯ ವಿಷಯಕ್ಕೆ ಬಂದಾಗ ಮನುಷ್ಯ ತನ್ನ ಆ ನೋವಿನೊಂದಿಗೆ ತನ್ನ ಐಡೆಂಟಿಟಿ ಅಥವಾ ಅಸ್ತಿತ್ವವನ್ನು ತಳುಕು ಹಾಕಿರುತ್ತಾನೆ. ಓಹೋ, ಅಂದ್ರೆ ಆ ನೋವೇ ತಾನು ಅಂದ್ಕೊಂಡ್ಬಿಟ್ಟಿರ್ತಾನೆ. ಖಂಡಿತ. ಆ ಹೊರೆಯನ್ನು ಕೆಳಗಿಟ್ರೆ ತಾನೇ ಶೂನ್ಯವಾಗಿ ಬಿಡುತ್ತೇನೋ ಅನ್ನೋ ಒಂದು ಅಗೋಚರ ಭಯ ಮನುಷ್ಯನನ್ನು ಕಾಡುತ್ತೆ. ಹಾಗಾಗಿಯೇ ನಮ್ಮನ್ನು ಸುಡುವ ವಿಷಯಗಳನ್ನು ನಾವು ಬಿಗಿದಪ್ಪಿಕೊಳ್ಳುತ್ತೇವೆ. ಇದೇ ಆಳವಾದ ಮತ್ತು ಒಗಟಿನಂತಹ ಮಾನಸಿಕ ತೊಳಲಾಟದ ಬಗ್ಗೆ ಇಂದು ನಾವು ನಮ್ಮ ಈ ವಿಶ್ಲೇಷಣೆಯಲ್ಲಿ ಚರ್ಚೆ ಮಾಡಲಿದ್ದೀವಿ. ನಮ್ಮ ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಆಧಾರವಾಗಿರುವುದು ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರುವ ಸಹಸ್ರನಾಮ ಗ್ರಂಥಮಾಲಾ 3ರ 17ನೇ ಸಂಚಿಕೆ. ಈ ಮೂಲದ ಹಿನ್ನೆಲೆಯನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಇದಕ್ಕೂ ಮುನ್ನ ಈ ಟ್ರಸ್ಟ್ 1752 ಪುಟಗಳ ಸಹಸ್ರನಾಮ ಗ್ರಂಥಮಾಲಾ 1 ಹಾಗೂ 800 ಪುಟಗಳ ಭಕ್ತಿಯುಕ್ತ ಕರ್ಮಯೋಗ ಮತ್ತು ಜ್ಞಾನಯೋಗ ಅನ್ನುವ ಬೃಹತ್ ಗ್ರಂಥಗಳನ್ನು ಹೊರತಂದಿದೆ. ಹೌದು, ಇದು ಬಹಳ ದೊಡ್ಡ ಪ್ರಯತ್ನ. ಸಮಾಜದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈಗ ಈ ಡಿಜಿಟಲ್ ಕೃತಿಯನ್ನು ರೂಪಿಸಿದ್ದಾರೆ. ಇದರಲ್ಲಿ ನಾರದ ಭಕ್ತಿ ಸೂತ್ರಗಳ, ವಿಶೇಷವಾಗಿ ಶ್ರೀಮಧ್ವಾಚಾರ್ಯರ ತತ್ವಗಳ ಹಿನ್ನೆಲೆಯಲ್ಲಿ ಅಡಗಿರುವ ಮನೋವಿಜ್ಞಾನವನ್ನು ಬಹಳ ಅದ್ಭುತವಾಗಿ ಬಿಡಿಸಿಡಲಾಗಿದೆ. ನಿಜ. ಇಲ್ಲಿನ ಅತ್ಯಂತ ಪ್ರಮುಖವಾದ ಅಂಶ ಏನಂದ್ರೆ ಈ ಕೃತಿಯು ಪ್ರಾಚೀನ ತತ್ವಜ್ಞಾನವನ್ನು ಕೇವಲ ಯಾವುದೋ ಶೈಕ್ಷಣಿಕ ಮಾಹಿತಿಯಾಗಿ ನೀಡ್ತಾ ಇಲ್ಲ. ಅಂದ್ರೆ ಕೇವಲ ಪೂಜಾ ವಿಧಾನಗಳ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಜ್ಞಾನವು ನಮ್ಮ ದೈನಂದಿನ ಜೀವನದ ಗ್ರಹಿಕೆಯನ್ನು ಹೇಗೆ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಅನ್ನೋದನ್ನ ಇದು ವಿವರಿಸುತ್ತೆ. ಅಕ್ಷರಗಳ ರೂಪದಲ್ಲಿರುವ ಸಿದ್ಧಾಂತಗಳು ಮನುಷ್ಯನ ಅಹಂಕಾರ ಮತ್ತು ಬಿಡುಗಡೆಯ ಪ್ರಕ್ರಿಯೆಯಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಇಲ್ಲಿನ ಪ್ರಮುಖ ಚರ್ಚೆ. ಸರಿ, ಹಾಗಾದ್ರೆ ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಈ ತತ್ವಗಳ ಅಡಿಪಾಯದಿಂದಲೇ ಆರಂಭಿಸೋಣ. ಮೂಲ ಕೃತಿಯಲ್ಲಿ ವಿವರಿಸಿರುವಂತೆ ಶ್ರೀಮಧ್ವಾಚಾರ್ಯರು ಒಟ್ಟು 37 ಗ್ರಂಥಗಳನ್ನು ರಚಿಸಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ಗೀತಾಭಾಷ್ಯ, ಉಪನಿಷತ್ತುಗಳ ಭಾಷ್ಯಗಳೂ ಸೇರಿದಂತೆ ಈ ಎಲ್ಲವನ್ನೂ ಒಟ್ಟಾಗಿ ಸರ್ವಮೂಲ ಅಂತ ಕರೆಯುತ್ತಾರೆ. ಈಗ ನೋಡಿ, ಸಾಮಾನ್ಯ ಮನುಷ್ಯನಿಗೆ ಇಂದಿನ ಈ ಬಿಡುವಿಲ್ಲದ ಜೀವನದಲ್ಲಿ 37 ಬೃಹತ್ ಸಂಪುಟಗಳನ್ನು ಓದುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯದ ಮಾತು ಅನ್ಸುತ್ತೆ. ಇಷ್ಟೊಂದು ಮಾಹಿತಿಯನ್ನ ಮೆದುಳು ಪ್ರಾಸೆಸ್ ಮಾಡಲು ಸಾಧ್ಯವೇ ಇಲ್ಲ ಅಲ್ವಾ? ಹೌದು, ಖಂಡಿತವಾಗಿಯೂ. ಇಷ್ಟೊಂದು ಬೃಹದ್ ಜ್ಞಾನವನ್ನು ಹಾಗೆಯೇ ಸ್ವೀಕರಿಸುವುದು ಬಹಳ ಕಷ್ಟ. ಇದಕ್ಕಾಗಿಯೇ ಈ 37 ಗ್ರಂಥಗಳ ಒಟ್ಟು ಸಾರವನ್ನು ಕೇವಲ 9 ಪ್ರಮುಖ ತತ್ವಗಳಾಗಿ ವಿಂಗಡಿಸಲಾಗಿದೆ. ಇದನ್ನೇ ನವಪ್ರಮೇಯ ಅಂತ ಕರೆಯುತ್ತಾರೆ. 9 ತತ್ವಗಳು ಮಾತ್ರ? ಹೌದು. ಇತಿಹಾಸದಲ್ಲಿ ಇದೊಂದು ಅದ್ಭುತವಾದ ಬೌದ್ಧಿಕ ಸಾಧನೆ ಅಂತಲೇ ಹೇಳಬಹುದು. ಶ್ರೀ ವ್ಯಾಸತೀರ್ಥರು ಈ 9 ತತ್ವಗಳನ್ನು ನವಪ್ರಮೇಯ ರತ್ನಮಾಲಾ ಎಂಬ ಒಂದೇ ಒಂದು ಶ್ಲೋಕದಲ್ಲಿ ಪೋಣಿಸಿದ್ದಾರೆ. ಒಂದೇ ಶ್ಲೋಕದಲ್ಲಿ? ನಿಜ. ಹರಿಯೇ ಸರ್ವೋತ್ತಮ, ಜಗತ್ತು ಸತ್ಯ, ಭೇದ ಸತ್ಯ, ಹೀಗೆ ಆ 9 ತತ್ವಗಳು ಇಡೀ ವೇದಾಂತದ ಸಾರವನ್ನು ಅತ್ಯಂತ ಚಿಕ್ಕ ರೂಪದಲ್ಲಿ ಒಂದು ಮೈಕ್ರೋಚಿಪ್ನಲ್ಲಿ ಇಟ್ಟಂತೆ ಶೇಖರಿಸಿಡ್ತವೆ. ಅಬ್ಬಾ! ಅಂದ್ರೆ ಇದೊಂದು ರೀತಿಯಲ್ಲಿ ಡೇಟಾ ಕಂಪ್ರೆಷನ್ ಅಲ್ಗೋರಿದಮ್ ಇದ್ದ ಹಾಗೆ ಸಾವಿರಾರು ಪುಟಗಳ ಮಾಹಿತಿಯನ್ನು ಒಂದೇ ಶ್ಲೋಕದ ಜಿಪ್ ಫೈಲ್ ಮಾಡಿಟ್ಟಿದ್ದಾರೆ. ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ಆದರೆ ಈಗ ಈ 9 ತತ್ವಗಳನ್ನು ನೋಡಿದಾಗ ಒಂದು ಕುತೂಹಲ ಮೂಡುತ್ತೆ. ಇವೆಲ್ಲವೂ ಬಹಳ ತಾತ್ವಿಕವಾಗಿವೆ ಅಲ್ವಾ? ಜಗತ್ತು ಸತ್ಯವೇ ಮಿಥ್ಯವೇ ಎಂಬುದು ದೊಡ್ಡ ಮಟ್ಟದ ಚರ್ಚೆ. ಆದರೆ ದೈನಂದಿನ ಜೀವನದಲ್ಲಿ ಒದ್ದಾಡ್ತಿರುವ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ 9 ತತ್ವಗಳಲ್ಲಿ ಅತ್ಯಂತ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಅನ್ವಯವಾಗುವ ತತ್ವ ಯಾವುದು?
ಈ ನಿಟ್ಟಿನಲ್ಲಿ ನೋಡಿದಾಗ 7ನೇ ತತ್ವ ಬಹಳ ಮುಖ್ಯವಾಗುತ್ತೆ. ಅದೇ ಅಮಲಾಭಕ್ತಿಶ್ಚ ತತ್ಸಾಧನಂ ಅನ್ನೋದು. ಅಮಲ ಭಕ್ತಿ ಅಂದ್ರೆ ಅಮಲವಾದ ಅಂದ್ರೆ ಶುದ್ಧವಾದ ಭಕ್ತಿಯೇ ಮುಕ್ತಿಗೆ ಸಾಧನ ಎಂಬುದು ಇದರ ಅರ್ಥ. ಇದು ಕೇವಲ ಒಂದು ವಾಕ್ಯವಲ್ಲ, ಇದೊಂದು ಎಚ್ಚರಿಕೆ ಕೂಡ ಹೌದು. ಎಚ್ಚರಿಕೆನಾ? ಅದು ಹೇಗೆ? ಈ ತತ್ವ ನಮ್ಗೇನು ಸ್ಪಷ್ಟಪಡಿಸುತ್ತೆ ಅಂದ್ರೆ, ಕೇವಲ ಬೌದ್ಧಿಕವಾಗಿ ಸಾವಿರಾರು ಪುಟಗಳನ್ನು ಓದುವುದು ಅಥವಾ ಪಾಂಡಿತ್ಯವನ್ನು ಪ್ರದರ್ಶಿಸುವುದು, ದೊಡ್ಡ ದೊಡ್ಡ ಚರ್ಚೆಗಳಲ್ಲಿ ಭಾಗವಹಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಓಹೋ, ಅಂದ್ರೆ ಬರೀ ಇನ್ಫಾರ್ಮೇಶನ್ ಸಾಲ್ದು. ಉಳಿದ್ರೆ ಅದು ಕೇವಲ ಒಂದು ಅಹಂಕಾರವಾಗಿ ಬೆಳೆಯುತ್ತದೆ ಹೊರತು ಯಾವ ಶಾಂತಿಯನ್ನೂ ನೀಡುವುದಿಲ್ಲ. ಆ ಜ್ಞಾನ ಕರಗಿ ಹೃದಯವನ್ನು ಪ್ರವೇಶಿಸಿ ಶುದ್ಧ ಭಕ್ತಿಯಾಗಿ ಅಥವಾ ಆಳವಾದ ಅರಿವಾಗಿ ಬದಲಾದಾಗ ಮಾತ್ರ ಅದು ಮುಕ್ತಿಗೆ ದಾರಿಯಾಗುತ್ತೆ. ಇದೊಂದು ಬಹಳ ದೊಡ್ಡ ಸ್ಟೇಟ್ಮೆಂಟ್. ಜ್ಞಾನವೇ ಅಹಂಕಾರವಾಗ್ಬೋದು ಅನ್ನೋದು, ಈ ಮಾಹಿತಿ ಅನ್ನೋದು ಟ್ರಾನ್ಸ್ಫಾರ್ಮೇಷನ್ ಅಥವಾ ರೂಪಾಂತರ ಆಗ್ಲೇಬೇಕಲ್ವಾ? ಹೌದು, ಆಗ್ಲೇಬೇಕು. ಇದೇ ಶುದ್ಧ ಭಕ್ತಿಯ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ನಾರದ ಭಕ್ತಿ ಸೂತ್ರಗಳನ್ನು ವಿಶ್ಲೇಷಿಸಲಾಗಿದೆ ಅಂತ ಮೂಲಕೃತಿ ಹೇಳುತ್ತೆ. ಇದರಲ್ಲಿ ಬರುವ 8ನೇ ಸೂತ್ರವು ನಿರೋಧದ ಬಗ್ಗೆ ಮಾತನಾಡ್ತತೆ. ಮೂಲದ ಪ್ರಕಾರ ನಿರೋಧ ಎಂದರೆ ಲೌಕಿಕ ಮತ್ತು ವೈದಿಕ ವ್ಯಾಪಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಅಂತ ಇದೆ. ಇಲ್ಲಿ ನಾನೊಂದು ಕೌಂಟರ್ ಪ್ರಶ್ನೆ ಕೇಳ್ಬೋದಾ? ಖಂಡಿತ ಕೇಳಿ. ಲೌಕಿಕ ಕೆಲಸಗಳನ್ನು ಬಿಡುವುದು ಅಂದ್ರೆ ಒಬ್ಬ ವ್ಯಕ್ತಿ ತಾನು ಪ್ರತಿದಿನ ಕಚೇರಿಗೆ ಹೋಗುವುದನ್ನು ಬಿಟ್ಟು ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ಗಾಳಿಗೆ ತೂರಿ ಕಣ್ಣು ಮುಚ್ಚಿಕೊಳ್ಳುವುದು ಅಂತ ಅರ್ಥನಾ? ಮೇಲ್ನೋಟಕ್ಕೆ ಇದೊಂದು ರೀತಿಯ ಎಸ್ಕೇಪಿಸಂ ಅಥವಾ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಸೋಮಾರಿತನ ಅಂತ ಅನ್ಸೋದಿಲ್ವಾ? ಸಮಾಜದಲ್ಲಿ ನಾವೆಲ್ಲರೂ ಹೀಗೆ ಕೆಲಸ ಬಿಟ್ಟು ಕೂತ್ರೆ ಜಗತ್ತು ನಡೆಯೋದಾದ್ರೂ ಹೇಗೆ? ಮೇಲ್ನೋಟಕ್ಕೆ ಈ ಸೂತ್ರವನ್ನು ಓದಿದಾಗ ಯಾರಿಗಾದರೂ ಅದೇ ಅನುಮಾನ ಬರೋದು ಸಹಜ. ಆದರೆ ಇದರ ಹಿಂದಿರುವ ಮನೋವೈಜ್ಞಾನಿಕ ಪ್ರಕ್ರಿಯೆ ಸಂಪೂರ್ಣ ಭಿನ್ನವಾಗಿದೆ. ಇಲ್ಲಿ ನಿರೋಧ ಅಂದ್ರೆ ಸೋಮಾರಿತನ ಖಂಡಿತ ಅಲ್ಲ. ಸರಿ. ಅಥವಾ ಬಲವಂತವಾಗಿ ಕೆಲಸದಿಂದ ಓಡಿ ಹೋಗುವುದೂ ಅಲ್ಲ. ಬದಲಾಗಿ ಇದು ಪ್ರಜ್ಞೆ ಮಟ್ಟದಲ್ಲಿ ನಡೆಯುವ ಒಂದು ವಿಕಾಸ. ಒಂದು ಸಣ್ಣ ಉದಾಹರಣೆ ನೋಡೋಣ ಈಗ. ಹೇಳಿ. ಒಬ್ಬ ವ್ಯಕ್ತಿ ನದಿ ದಾಟಲು ದೋಣಿಯನ್ನು ಬರೆಸುತ್ತಾನೆ. ಅವನು ಆ ದೋಣಿಯನ್ನು ಬಹಳ ಎಚ್ಚರಿಕೆಯಿಂದ ನಡೆಸುತ್ತಾನೆ. ಆದರೆ ದಡ ಸೇರಿದ ಮೇಲೆ ಆ ದೋಣಿಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಊರೆಲ್ಲ ತಿರುಗುತ್ತಾನಾ? ಖಂಡಿತ ಇಲ್ಲ. ದಡ ಸೇರಿದ ಮೇಲೆ ದೋಣಿ ಕೆಲಸ ಮುಗೀತು. ಹೌದು. ದಡ ಸೇರಿದ ಕ್ಷಣ ದೋಣಿಯ ಮೇಲಿನ ಅವಲಂಬನೆ ತಾನಾಗೇ ಕಳ್ಚಿಬಿಡುತ್ತಲ್ವಾ? ಅಂದ್ರೆ ಆ ದೋಣಿ ತನ್ನ ಉಪಯುಕ್ತತೆಯನ್ನು ಕಳೆದುಕೊಂಡಿತ್ತು ಅಂತ. ನಿಖರವಾಗಿ. ನಾವು ದೈನಂದಿನ ಜೀವನದಲ್ಲಿ ಮಾಡುವ ಲೌಕಿಕ ಮತ್ತು ವೈದಿಕ ಕರ್ಮಗಳು ಆರಂಭದಲ್ಲಿ ನಮಗೆ ಪೋಷಕವಾಗಿ ಅಂದ್ರೆ ಸ್ಟೆಪ್ಪಿಂಗ್ ಸ್ಟೋನ್ಸ್ ಆಗಿರ್ತವೆ. ಅವು ನಮ್ಮ ಮನಸ್ಸಿಗೆ ಒಂದು ಶಿಸ್ತು ತರಲು, ನಮ್ಮನ್ನು ಒಂದು ಹಂತಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತವೆ. ಅರ್ಥ ಆಗ್ತಾ ಇದೆ. ಆದರೆ ಮನುಷ್ಯನ ಮನಸ್ಸು ಆ ಅಂತಿಮ ಸತ್ಯವನ್ನು ಅಥವಾ ಪರಮಾತ್ಮನ ಶುದ್ಧ ಭಕ್ತಿಯನ್ನು ತಲುಪಿದಾಗ ಈ ಹಳೆಯ ಕರ್ಮಗಳು ತಾನಾಗಿಯೇ ಅನರ್ಥಕವಾಗಿ ಬಿಡುತ್ತವೆ. ಅಂದ್ರೆ ಆ ಹಂತದಲ್ಲಿ ಆ ಕೆಲಸಗಳ ಅಗತ್ಯವೇ ಇರೋದಿಲ್ಲ. ಅಂದ್ರೆ ಬಲವಂತವಾಗಿ ಬಿಡುದಲ್ಲ, ಅವು ತಾನಾಗೇ ಉದ್ರಿ ಹೋಗ್ತವೆ. ಹೌದು. ಮೂಲ ಕೃತಿಯಲ್ಲಿ ಇದನ್ನು ವಿವರಿಸಲು ಶ್ರೀಮದ್ ಭಾಗವತದ ಗೋಪಿಯರ ಉದಾಹರಣೆಯನ್ನು ಬಹಳ ಸುಂದರವಾಗಿ ನೀಡಲಾಗಿದೆ. ಕೃಷ್ಣನ ಮೇಲಿನ ಪ್ರೀತಿಯಲ್ಲಿ ಮುಳುಗಿದ್ದ ಅವರು, ನಮ್ಮ ಮನಸ್ಸು ಕದ್ದೊಯ್ಯಲ್ಪಟ್ಟಿದೆ, ನಮ್ಮ ಕೈಗಳು ಮನೆಗೆಲಸ ಮಾಡುತ್ತಿಲ್ಲ, ಕಾಲುಗಳು ನಿನ್ನತ್ತಲೇ ಬರುತ್ತಿವೆ ಅಂತ ಹೇಳ್ತಾರೆ. ವಾವ್! ಅವರು ಬಲವಂತವಾಗಿ ಕೆಲಸ ನಿಲ್ಲಿಸಲಿಲ್ಲ. ಅವರ ಗಮನ ಉನ್ನತವಾದದ್ದರ ಕಡೆಗೆ ಹೋದಾಗ ಕೆಳಗಿನ ವಿಷಯಗಳು ತಮ್ಮ ಗುರುತ್ವಾಕರ್ಷಣೆಯನ್ನು ತಾನಾಗಿಯೇ ಕಳೆದುಕೊಂಡವು. ಈ ದೋಣಿಯ ಉದಾಹರಣೆ ಬಹಳ ಚೆನ್ನಾಗಿದೆ. ಆದ್ರೆ ಇಲ್ಲೊಂದು ಸಣ್ಣ ತೊಡಕಿದೆ ಅಂತ ನನಗನ್ಸುತ್ತೆ. ಏನು ಹೇಳಿ? ದೈಹಿಕವಾಗಿ ದೋಣಿಯನ್ನು ಬಿಡುವುದು ಬಹಳ ಸುಲಭ. ಆದರೆ ಮಾನಸಿಕವಾಗಿ ಮನುಷ್ಯರಿಗೆ ತಮ್ಮ ದೈನಂದಿನ ಕೆಲಸಗಳು, ತಮ್ಮ ಅಧಿಕಾರ, ತಮ್ಮ ಹುದ್ದೆಗಳ ಮೇಲೆ ವಿಪರೀತವಾದ ಮೋಹ ಇರುತ್ತಲ್ವಾ? ದಡ ಸೇರಿದ್ರೂ ಕೂಡ ಇದು ನನ್ನ ದೋಣಿ, ಎಷ್ಟೊಂದು ಸುಂದರವಾಗಿದೆ ಅಂತ ಅದಕ್ಕೆ ಅಂಟಿಕೊಳ್ಳುವ ಪ್ರವೃತ್ತಿ ಮನುಷ್ಯನಿಗಿದೆಯಲ್ವೇ? ಹೌದು. ಬಲವಂತದ ತ್ಯಾಗ ಮಾಡಬಾರದು ಅನ್ನೋದು ಸರಿ, ಆದರೆ ಈ ವಸ್ತುಗಳ ಮೇಲಿನ ಆಕರ್ಷಣೆಯನ್ನ ನಾವು ಕತ್ತರಿಸಿಕೊಳ್ಳುವುದು ಹೇಗೆ? ಇದು ನಾವು ಎದುರಿಸುವ ಅತಿದೊಡ್ಡ ಸವಾಲು. ದೈಹಿಕ ಕ್ರಿಯೆಗಳನ್ನು ನಾವು ನಿಲ್ಲಿಸಿದ್ರೂ ಕೂಡ ವಸ್ತುಗಳ ಮೇಲಿನ ಆಸೆ ಹಾಗೆಯೇ ಉಳಿದಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು 9ನೇ ಸೂತ್ರ ನಮ್ಗೆ ನೀಡುತ್ತೆ. 9ನೇ ಸೂತ್ರ ಏನ್ ಹೇಳುತ್ತೆ? ಭಗವಂತನಲ್ಲಿ ಅಥವಾ ಅಂತಿಮ ಸತ್ಯದಲ್ಲಿ ಅನನ್ಯ ಭಕ್ತಿ ಮತ್ತು ಉಳಿದೆಲ್ಲ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಉದಾಸೀನತೆ ಹೊಂದುವುದೇ ನಿಜವಾದ ನಿರೋಧ ಅಂತ 9ನೇ ಸೂತ್ರ ಹೇಳುತ್ತೆ. ನೀವು ಕೇಳಿದ್ರಲ್ಲ,
ಆಕರ್ಷಣೆಯನ್ನ ಕತ್ತರಿಸುವುದು ಹೇಗೆ ಅಂತ. ಹೌದು. ಇಲ್ಲಿ ಮೂಲ ಕೃತಿಯು ಒಂದು ಬೆರಗುಗೊಳಿಸುವಂತಹ ಮನೋವೈಜ್ಞಾನಿಕ ವಿಶ್ಲೇಷಣೆಯನ್ನು ನಮ್ಮ ಮುಂದಿಡುತ್ತೆ. ಅದೇ ಆ 3 ಬೇರೆ ಬೇರೆ ವಯಸ್ಸಿನವರ ಮತ್ತು 3 ವಸ್ತುಗಳ ಉದಾಹರಣೆ ಅಲ್ವಾ? ಹೌದು, ಆ ಉದಾಹರಣೆಯನ್ನು ಸ್ವಲ್ಪ ಆಳವಾಗಿ ನೋಡೋಣ ಈಗ. ಕೃತಿಯಲ್ಲಿ 3 ವಸ್ತುಗಳನ್ನು ತೆಗೆದುಕೊಳ್ಳಲಾಗಿದೆ. ಒಂದು ಆಟಿಕೆ, ಸ್ವಲ್ಪ ಹಣ ಮತ್ತು ಒಬ್ಬ ಸುಂದರ ಯುವತಿ. ಸರಿ. ಈ 3 ವಸ್ತುಗಳನ್ನು 3 ಬೇರೆ ಬೇರೆ ವ್ಯಕ್ತಿಗಳ ಮುಂದಿಟ್ರೆ ಏನಾಗುತ್ತೆ ಅಂತ ನೋಡೋಣ. ಒಂದು ಸಣ್ಣ ಮಗುವಿಗೆ ಆಟಿಕೆ ಕಂಡ್ರೆ ಎಲ್ಲಿಲ್ಲದ ಆಸೆ ಇರುತ್ತೆ. ಆದರೆ ಒಬ್ಬ ಮಧ್ಯವಯಸ್ಕ ತಂದೆಗೆ ಆಟಿಕೆಯ ಬಗ್ಗೆ ಯಾವ ಆಸಕ್ತಿಯೂ ಇರೋದಿಲ್ಲ. ಅವನಿಗೆ ಆ ಹಣದ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ. ಅದೇ ಒಬ್ಬ ಯುವಕನಿಗೆ ಆಟಿಕೆಯೋ ಬೇಡ, ತಂದೆಯಷ್ಟೇ ಹಣದ ವ್ಯಾಮೋಹವೂ ಇಲ್ಲದಿರಬಹುದು. ಆದರೆ ಅವನಿಗೆ ಆ ಯುವತಿಯ ಮೇಲೆ ವಿಪರೀತ ಆಕರ್ಷಣೆ ಇರುತ್ತೆ. ಈ ಉದಾಹರಣೆ ಕೇಳೋಕೆ ಬಹಳ ಸರಳವಾಗಿ ಕಾಣುತ್ತೆ. ಆದರೆ ಇದರ ಹಿಂದಿನ ತರ್ಕ ಅದ್ಭುತವಾಗಿದೆ. ನೋಡಿ, ಈಗ ತಂದೆಗೆ ಆಟಿಕೆಯ ಬಗ್ಗೆ ಆಗಲಿ ಮಗುವಿಗೆ ಹಣದ ಬಗ್ಗೆ ಆಗಲಿ ಯಾವುದೇ ಆಸಕ್ತಿ ಇರೋದಿಲ್ಲ. ಅವರು ಅದನ್ನ ಬಲವಂತವಾಗಿ ದ್ವೇಷಿಸ್ತಾ ಇಲ್ಲ ಅಲ್ವಾ? ಅದು ಅವರಿಗೆ ಕೇವಲ ಒಂದು ವಸ್ತು ಅಷ್ಟೇ, ಸಂಪೂರ್ಣ ಉದಾಸೀನತೆ. ನಿಖರವಾಗಿ ಈ ಉದಾಹರಣೆ ಒಂದು ಆಳವಾದ ಸತ್ಯವನ್ನು ತೆರೆದಿಡುತ್ತೆ ನಮ್ಗೆ. ಜಗತ್ತಿನ ಯಾವುದೇ ವಸ್ತುವಿಗೆ ತನ್ನಿಂದ ತಾನೇ ಅಥವಾ ತನ್ನೊಳಗೆ ನಮ್ಮನ್ನು ಬಂಧಿಸುವ ಅಥವಾ ನಮಗೆ ಆಸೆ ಹುಟ್ಟಿಸುವ ಶಕ್ತಿ ಇದೆಯಾ? ಖಂಡಿತ ಇಲ್ಲ. ತಾನೇ ಶಕ್ತಿ ಇದ್ದಿದ್ರೆ ಅದು ಆ ಮಗುವಿಗೂ ಆಕರ್ಷಕವಾಗಿ ಕಾಣಬೇಕಿತ್ತು. ನಿಜ ನಿಜ. ವಸ್ತುಗಳು ಕೇವಲ ಜಡವಾಗಿವೆ. ಅವುಗಳಿಗೆ ತಮ್ಮದೇ ಆದ ಯಾವ ಮೌಲ್ಯವೂ ಇಲ್ಲ. ನಮ್ಮ ಮನಸ್ಸು, ನಮ್ಮ ವಯಸ್ಸು ಮತ್ತು ನಮ್ಮ ಅಹಂಕಾರ ಆ ವಸ್ತುಗಳ ಮೇಲೆ ಮೌಲ್ಯವನ್ನು ಆರೋಪಿಸುತ್ತವೆ. ಓ, ಅಂದ್ರೆ ಇದೊಂದು ರೀತಿಯಲ್ಲಿ ಸಿನಿಮಾ ಪ್ರೊಜೆಕ್ಟರ್ ಇದ್ದಾಗೆ ಅನ್ಸುತ್ತೆ. ಚಿತ್ರಮಂದಿರದಲ್ಲಿರುವ ಬಿಳಿ ಪರದೆ ಕೇವಲ ಒಂದು ಖಾಲಿ ಬಟ್ಟೆ ಅಷ್ಟೇ. ಅದಕ್ಕೆ ತನ್ನದೇ ಆದ ಯಾವ ಕಥೆಯೂ ಇಲ್ಲ, ಯಾವ ಭಾವನೆಯೂ ಇಲ್ಲ. ಹೌದು. ನಮ್ಮ ಪ್ರೊಜೆಕ್ಟರ್ನಿಂದ ನಾವು ಅದರ ಮೇಲೆ ಬೆಳಕು ಚೆಲ್ಲಿ ಅಲ್ಲಿ ಕಾಣುವ ದುಃಖದ ದೃಶ್ಯವನ್ನು ನೋಡಿ ನಾವೇ ಅಳತೆವೋ ಅಲ್ವಾ? ವಸ್ತುಗಳು ಆ ಬಿಳಿ ಪರದೆ ಹಾಗೆ ಅಂತ ಹೇಳ್ತಾ ಇದ್ದೀರಾ ನೀವು? ಅತ್ಯದ್ಭುತವಾದ ಹೋಲಿಕೆ ಇದು. ಹೌದು, ಖಂಡಿತ. ವಸ್ತುಗಳು ಕೇವಲ ಆ ಬಿಳಿ ಪರದೆ ಇದ್ದಂತೆ. ಈ ಕೃತಿಯಲ್ಲಿ ಇದನ್ನು ಕಾಮಾಂಧ ಕಲ್ಪನೆ ಅಂತ ಬಹಳ ಸೂಕ್ತವಾಗಿ ಕರೆಯಲಾಗಿದೆ. ಕಾಮಾಂಧ ಕಲ್ಪನೆ ಅಂದ್ರೆ? ಮನುಷ್ಯನ ಮನಸ್ಸು ತನ್ನ ಒಳಗಿನ ಕುರುಡು ಆಸೆಗಳನ್ನು ಹೊರಗಿನ ವಸ್ತುಗಳ ಮೇಲೆ ಹೇರಿದಾಗ ಮಾತ್ರ ಆ ವಸ್ತು ನಮಗೆ ಅತ್ಯಮೂಲ್ಯವಾಗಿ ಕಾಣುತ್ತೆ. ಓ. ಕೊನೆಗೆ ಆ ಕಲ್ಪನೆಗೆ ಒಂದು ವ್ಯಸನವಾಗಿ ಬದಲಾಗುತ್ತೆ. ನಾವು ಯಾವಾಗ್ಲೂ ದೂರುತ್ತೇವೆ, ಈ ಪ್ರಪಂಚ ನನ್ನನ್ನು ಬಂಧಿಸಿದೆ, ಈ ಹಣ, ಈ ಅಧಿಕಾರ ನನ್ನನ್ನು ಬಿಡುತ್ತಿಲ್ಲ ಅಂತ. ಆದರೆ ಸತ್ಯ ಏನಂದ್ರೆ, ಹೊರಗಿನ ಜಗತ್ತು ನಮ್ಮ ಮೇಲೆ ಯಾವ ದಬ್ಬಾಳಿಕೆಯನ್ನೂ ಮಾಡ್ತಾ ಇಲ್ಲ. ನಿಜ. ಜಗತ್ತಿಗೆ ನಮ್ಮ ಅಸ್ತಿತ್ವದ ಪರಿವೇ ಇಲ್ಲ. ನಮ್ಮ ಆಸೆಗಳೇ, ನಾವು ಪ್ರೊಜೆಕ್ಟ್ ಮಾಡಿರೋ ಆ ಕಲ್ಪನೆಗಳೇ ನಮ್ಮನ್ನು ಬಿಗಿದು ಕಟ್ಟುತ್ತಾ ಇವೆ. ವಾವ್, ಇದು ನಿಜಕ್ಕೂ ಆಲೋಚನೆಯ ದಿಕ್ಕನ್ನೇ ಬದಲಿಸುವಂತಹ ವಿಚಾರ. ನಾವು ಒಂದು ವಸ್ತುವಿಗೆ ನಾವೇ ಶಕ್ತಿ ಕೊಡ್ತೀವಿ, ಆಮೇಲೆ ಆ ವಸ್ತುವಿನಿಂದ ತಪ್ಪಿಸಿಕೊಳ್ಳಲು ಒದ್ದಾಡ್ತೇವೆ. ನಾವೇ ಕತ್ತಲೆಯಲ್ಲಿ ನಿಂತು ನಮ್ಮ ನೆರಳನ್ನು ನೋಡಿ ಭೂತ ಅಂತ ಹೆದರಿದ ಹಾಗೆ ಆಯಿತು ಇದು. ಹೌದು, ಖಂಡಿತ. ಒಂದು ವೇಳೆ ನಾವು ನಮ್ಮ ಆ ಪ್ರೊಜೆಕ್ಟರ್ ಅನ್ನು ಆಫ್ ಮಾಡಿದ್ರೆ, ಅಂದ್ರೆ ನಾವು ಆ ವಸ್ತುವಿನ ಮೇಲಿಟ್ಟಿರುವ ಕಲ್ಪನೆಯನ್ನು ಹಿಂದಕ್ಕೆ ತೆಗೆದುಕೊಂಡ್ರೆ ಏನಾಗುತ್ತೆ? ಆ ಕ್ಷಣವೇ ಆ ವಸ್ತು ತನ್ನ ಶಕ್ತಿಯನ್ನು ಕಳೆದುಕೊಂಡು ಶೂನ್ಯವಾಗುತ್ತೆ. ಇದನ್ನೇ 9ನೇ ಸೂತ್ರವು ಉದಾಸೀನತೆ ಅಂತ ಕರೆಯೋದು. ಜಗತ್ತನ್ನು ದ್ವೇಷಿಸಿ ಕಾಡಿಗೆ ಓಡಿ ಹೋಗುವುದಲ್ಲ, ಬದಲಾಗಿ ಜಗತ್ತಿನ ವಸ್ತುಗಳಿಗೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸಲು ನಾವೇ ಖುದ್ದಾಗಿ ನೀಡಿರುವ ಅನುಮತಿಯನ್ನು ವಾಪಸ್ ಪಡೆಯೋದು. ಅದ್ಭುತ. ತಂದೆಯು ಆಟಿಕೆಯನ್ನು ನೋಡುವ ದೃಷ್ಟಿಯೆದೆಯಲ್ಲ, ಆ ತಟಸ್ಥ ಭಾವನೆಯೇ ಉದಾಸೀನತೆ. ಈ 8 ಮತ್ತು 9ನೇ ಸೂತ್ರಗಳ ಒಟ್ಟು ಸಾರಾಂಶವನ್ನು ಗಮನಿಸಿದಾಗ ಈ ಪ್ರಾಚೀನ ಮನೋವಿಜ್ಞಾನವು ಇಂದಿನ ಆಧುನಿಕ ಯುಗಕ್ಕೆ ಎಷ್ಟೊಂದು ಕರಾರವಾಗಿ ಅನ್ವಯಿಸುತ್ತೆ ಅಂತ ಆಶ್ಚರ್ಯವಾಗುತ್ತೆ. ಇಂದು ನಾವೆಲ್ಲರೂ ಇನ್ಫಾರ್ಮೇಷನ್ ಓವರ್ಲೋಡ್ ಅಥವಾ ಮಾಹಿತಿಯ ಅತಿರೇಕದ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿಯಲ್ಲ? ಹೌದು, ಇದು ಇಂದಿನ ಅತಿ ದೊಡ್ಡ ಸಮಸ್ಯೆ. ನಮ್ಮ ಕೈಯಲ್ಲಿರುವ ಸ್ಮಾರ್ಟ್ಫೋನ್ ಮೂಲಕ ದಿನದ 24 ಗಂಟೆಯೂ ನಮಗೆ ಸಂಬಂಧವೇ ಇಲ್ಲದ ಸಾವಿರಾರು ಲೌಕಿಕ ವಿಷಯಗಳು, ಬೇರೆಯವರ ಜೀವನಶೈಲಿಯ ಫೋಟೋಗಳು, ರಾಜಕೀಯ ಗದ್ದಲಗಳು ನಮ್ಮ ಮಿದುಳಿಗೆ ಅಪ್ಪಳಿಸುತ್ತಲೇ ಇರ್ತವೆ. ಜನರು ಕೇವಲ ಸೋಷಿಯಲ್ ಮೀಡಿಯಾದ ಲೈಕ್ಸ್ಗಳಿಗಾಗಿ, ಆ ವರ್ಚುವಲ್ ಪ್ರಪಂಚದ ಒಂದು ಸಣ್ಣ ವ್ಯಾಲಿಡೇಷನ್ಗಾಗಿ ತಮ್ಮ ನಿದ್ದೆ, ನೆಮ್ಮದಿ ಎಲ್ಲವನ್ನೂ ಹಾಳು ಮಾಡಿಕೊಳ್ತಿದ್ದಾರೆ. ಆ ಸಣ್ಣ ಗಾಜಿನ ಪರದೆ ಮೇಲೆ ಮನುಷ್ಯ ಎಷ್ಟೊಂದು ಮೌಲ್ಯವನ್ನು ಪ್ರೊಜೆಕ್ಟ್ ಮಾಡಿದಾನಲ್ವಾ? ಹೌದು. ಇಂದು ಮನುಷ್ಯ ಅಕ್ಷರಶಃ ಮಾಹಿತಿಯ ಮತ್ತು ಕೃತಕ ಆಕರ್ಷಣೆಗಳ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿದ್ದಾನೆ. ಯಾವುದು ನಿಜ,
ಯಾವುದು ಭ್ರಮೆ ಅಂತ ವಿಂಗಡಿಸುವ ಶಕ್ತಿಯನ್ನೇ ಕಳ್ಕೊಂಡಿದ್ದಾನೆ. ನಿಜ. ಇಂತಹ ಸಂದರ್ಭದಲ್ಲಿ ಈ ಸೂತ್ರಗಳ ಅನ್ವಯ ಬಹಳ ಪ್ರಸ್ತುತವಾಗುತ್ತೆ. ನಮ್ಮ ಮನಸ್ಸಿನನ್ನು ನಾವು ಯಾವುದಾದರೂ ಒಂದು ನಿರ್ದಿಷ್ಟವಾದ ಉನ್ನತ ಗುರಿಯ ಕಡೆಗೆ, ಅದು ಆಧ್ಯಾತ್ಮಿಕ ಭಕ್ತಿಯೇ ಆಗಿರಬಹುದು ಅಥವಾ ನಮ್ಮ ಜೀವನದ ಅತ್ಯುನ್ನತ ಧ್ಯೇಯವೇ ಆಗಿರಬಹುದು, ಆ ಕಡೆಗೆ ಕೇಂದ್ರೀಕರಿಸಿದಾಗ ಉಳಿದೆಲ್ಲ ಗೊಂದಲಗಳು ತಾನಾಗಿಯೇ ಉದುರಿ ಹೋಗ್ತವೆ. ಅಂದ್ರೆ ಬಲವಂತವಾಗಿ ಫೋನ್ ಬಿಸಾಕುವ ಅಗತ್ಯವಿಲ್ಲ. ಖಂಡಿತ ಇಲ್ಲ. ನೀವು ಫೋನ್ ಬಿಟ್ಟು ಬಲವಂತವಾಗಿ ಧ್ಯಾನಕ್ಕೆ ಕೂರುವ ಅಗತ್ಯವಿಲ್ಲ. ಧ್ಯಾನದ ಅಥವಾ ಗುರಿಯ ತೀವ್ರತೆ ಹೆಚ್ಚಾದಾಗ ಫೋನ್ ತಾನಾಗಿಯೇ ಕೈಯಿಂದ ಜಾರಿ ಹೋಗುತ್ತೆ. ನಮ್ಮ ಆರಂಭದ ಚರ್ಚೆಯಲ್ಲಿ ಬಿಸಿ ಪಾತ್ರೆಯ ಉದಾಹರಣೆ ನೀಡಿದ್ದೆ. ಬಿಸಿ ಪಾತ್ರೆ ನಮ್ಮನ್ನು ಸುಡುತ್ತೆ ಎನ್ನುವ ಅರಿವು ನಮ್ಗಿರುತ್ತೆ, ಆದ್ರಿಂದ ತಕ್ಷಣ ಬಿಡುತ್ತೇವೆ. ಆದರೆ ಈ ಸೋಷಿಯಲ್ ಮೀಡಿಯಾ, ಈ ಅಧಿಕಾರದ ದಾಹ, ಇವೆಲ್ಲವೂ ನಮ್ಮನ್ನು ಸುಡುತ್ತಿವೆ ಎಂಬ ಸ್ಪಷ್ಟವಾದ ಅರಿವು ಮೂಡದೇ ಇರೋದೇ ಸಮಸ್ಯೆಯ ಮೂಲ ಅಂತ ನಂಗೆ ಕಾಣಿಸುತ್ತೆ. ಮೂಲ ಕೃತಿಯಲ್ಲಿ ಒಂದು ಅದ್ಭುತವಾದ ಸಾಲಿದೆ. ಯಾವ್ದು ಹೇಳಿ? ಸೂರ್ಯನ ಕಿರಣಗಳಿಗೆ ಕತ್ತಲೆ ಕರಗುವಂತೆ ಶುದ್ಧ ಜ್ಞಾನ ಮೂಡಿದಾಗ ಜಗತ್ತಿನ ನಾಶ ಪ್ರವೃತ್ತಿಗಳು ಉರುಳಿ ಹೋಗ್ತವೆ ಅಂತ. ಈ ವಾಕ್ಯ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದ್ರೆ, ಕತ್ತಲೆಯನ್ನು ಓಡಿಸಲು ನಾವು ಕತ್ತಿ ಹಿಡಿದು ಹೋರಾಡಬೇಕಿಲ್ಲ, ಕೇವಲ ಒಂದು ದೀಪ ಹಚ್ಚಿದರೆ ಸಾಕು. ಹೌದು, ಬಹಳ ಸುಂದರವಾದ ಮಾತು. ಹಾಗೆಯೇ ನಮ್ಮೊಳಗಿನ ಅಜ್ಞಾನ, ಗೊಂದಲ ಮತ್ತು ಈ ಆಧುನಿಕ ಯುಗದ ಅನಗತ್ಯ ಆಕರ್ಷಣೆಗಳನ್ನು ನಾಶ ಮಾಡಲು ನಾವು ಹೊರಜಗತ್ತಿನ ಜೊತೆ ಯುದ್ಧ ಮಾಡಬೇಕಿಲ್ಲ. ನಮ್ಮೊಳಗೆ ಆ ಸ್ಪಷ್ಟವಾದ ಜ್ಞಾನವನ್ನು ಜಾಗೃತಗೊಳಿಸಿದರೆ ಸಾಕು ಅಲ್ವಾ? ಖಂಡಿತ. ಇಲ್ಲಿ ಹೋರಾಟ ಇರೋದು ಹೊರಗಿನ ಜಗತ್ತಿನೊಂದಿಗಲ್ಲ, ನಮ್ಮದೇ ಮನಸ್ಸಿನ ಕಲ್ಪನೆಗಳೊಂದಿಗೆ. ದೀಪ ಹಚ್ಚುವ ಕೆಲಸ ಮಾತ್ರ ನಮ್ಮದಾಗಬೇಕು. ಕತ್ತಲೆ ಓಡಿಸುವ ಕೆಲಸವನ್ನು ಆ ಬೆಳಕೆ ನೋಡಿಕೊಳ್ಳುತ್ತೆ. ನಿಜ. ಅದೇ ರೀತಿ ಶುದ್ಧ ಭಕ್ತಿ ಅಥವಾ ಸ್ಪಷ್ಟ ಅರಿವು ಮೂಡಿದಾಗ ಜಗತ್ತಿನ ಮೇಲಿನ ನಮ್ಮ ಈ ಕುರುಡು ವ್ಯಾಮೋಹಗಳು ತಾನಾಗಿಯೇ ಕರಗಿ ಹೋಗುತ್ತವೆ. ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅವರ ಈ ಸಹಸ್ರನಾಮ ಗ್ರಂಥಮಾಲಾ 3 ಕೃತಿಯ ಈ ಆಳವಾದ ವಿಶ್ಲೇಷಣೆ ನಮ್ಮ ಆಲೋಚನಾ ಕ್ರಮವನ್ನೇ ಬುಡಮೇಲು ಮಾಡುತ್ತೆ. ಇಲ್ಲಿ ನಾವು ಅರಿತುಕೊಳ್ಳಬೇಕಾದ ಅತ್ಯಂತ ಅಮೂಲ್ಯವಾದ ಪಾಠ ಏನೆಂದ್ರೆ, ವೈರಾಗ್ಯ ಅಥವಾ ಜ್ಞಾನ ಅಂದ್ರೆ ಪ್ರಪಂಚವೇ ಬೇಡ ಅಂತ ಓಡಿ ಹೋಗುವುದಲ್ಲ, ಜಗತ್ತನ್ನು ಬಲವಂತವಾಗಿ ದ್ವೇಷಿಸುವುದೂ ಅಲ್ಲ. ಬದಲಾಗಿ ನಮ್ಮ ಮನಸ್ಸು ಉನ್ನತವಾದದ್ದರ ಕಡೆಗೆ ಹೊರಳಿದಾಗ, ಕೆಳಗಿನ ಆಸೆಗಳು ಮರದ ಹಣ್ಣು ಮಾಗಿದಾಗ ತೊಟ್ಟು ಕಳಚಿ ಬೀಳುವಂತೆ ತಾನಾಗಿಯೇ ಉದುರಿ ಹೋಗುವ ಒಂದು ಅತ್ಯಂತ ಸಹಜ ಮತ್ತು ಸುಂದರ ಪ್ರಕ್ರಿಯೆ. ಜಗತ್ತಿನ ವಸ್ತುಗಳಲ್ಲಿ ಯಾವುದೇ ದೋಷವಿಲ್ಲ. ಹೌದು, ಖಂಡಿತ. ಅದು ಆಟಿಕೆ ಇರ್ಬೋದು, ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಅಥವಾ ಇಂದಿನ ಈ ಟೆಕ್ನಾಲಜಿ ಇರ್ಬೋದು. ಅವುಗಳು ಕೇವಲ ಬಿಳಿ ಪರದೆಗಳಷ್ಟೇ. ದೋಷವಿರುವುದು, ಬಂಧನವಿರುವುದು ನಮ್ಮ ದೃಷ್ಟಿಕೋನದಲ್ಲಿ, ನಾವು ಆ ವಸ್ತುಗಳ ಮೇಲೆ ಆರೋಪಿಸುವ ಮೌಲ್ಯದಲ್ಲಿ. ಬಹಳ ಅದ್ಭುತವಾಗಿ ಸಂಕ್ಷಿಪ್ತಗೊಳಿಸಿದ್ರಿ. ನಾವು ಜಗತ್ತನ್ನು ನೋಡುವ ರೀತಿಯೇ ಜಗತ್ತನ್ನು ಸೃಷ್ಟಿಸುತ್ತೆ. ನಮ್ಮ ದೃಷ್ಟಿ ಬದಲಾದ್ರೆ ಸೃಷ್ಟಿ ತಾನಾಗಿಯೇ ಬದಲಾಗುತ್ತೆ. ಹೌದು. ಈ ಸುದೀರ್ಘ ಮತ್ತು ಆಳವಾದ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಾ ಒಂದು ಹೊಸ ಮತ್ತು ಪ್ರಚೋದನಾತ್ಮಕವಾದ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಪೂರ್ಣಗೊಳಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ, ಹೇಳಿ. ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಜೀವನದಲ್ಲಿ ಇದು ನನಗೆ ಅತ್ಯಂತ ಅನಿವಾರ್ಯ, ಇದಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ, ಈ ಹುದ್ದೆ, ಈ ವ್ಯಕ್ತಿ ಅಥವಾ ಡಿಜಿಟಲ್ ಪ್ರಪಂಚದ ಈ ಒಂದು ಅಭ್ಯಾಸ ನನ್ನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಅಂತ ಬಲವಾಗಿ ನಂಬಿರುವ ಯಾವುದಾದರೂ ಒಂದು ವಿಷಯವನ್ನು ಕಲ್ಪಿಸಿಕೊಳ್ಳಲಿ. ಅದು ಆ ವ್ಯಕ್ತಿಯನ್ನು ಬಿಗಿಯಾಗಿ ಬಂಧಿಸಿದೆ ಅಂತ ಅನಿಸ್ತಿರ್ಬೋದು. ಆದರೆ ಒಂದು ಕ್ಷಣ ಪ್ರಾಮಾಣಿಕವಾಗಿ ಆಲೋಚಿಸಿ ನೋಡಿದರೆ, ಆ ವಸ್ತುವಿಗೆ, ಆ ಪರಿಸ್ಥಿತಿಗೆ ಮನುಷ್ಯನನ್ನು ಬಂಧಿಸುವ ಸ್ವಂತ ಶಕ್ತಿ ನಿಜಕ್ಕೂ ಇದೆಯಾ? ಅಥವಾ ಮಾನವನ ಮನಸ್ಸು ತನ್ನ ಅಭದ್ರತೆಯಿಂದಲೋ ಅಹಂಕಾರದಿಂದಲೋ ಆ ವಸ್ತುವಿನ ಮೇಲೆ ತನ್ನ ಕಲ್ಪನೆಯನ್ನು ಹೇರಿ ಅದಕ್ಕೆ ಆ ಬೃಹತ್ ಶಕ್ತಿಯನ್ನು ನೀಡಿದೆಯಾ? ಇದೊಂದು ಬಹಳ ಆಳವಾದ ಪ್ರಶ್ನೆ. ಒಂದು ವೇಳೆ ಆ ವ್ಯಕ್ತಿ ಕೇವಲ ತನ್ನ ಕಲ್ಪನೆಯನ್ನು ತಾನು ಆ ವಸ್ತುವಿನ ಮೇಲೆ ಆರೋಪಿಸಿರುವ ಮೌಲ್ಯವನ್ನು ವಾಪಸ್ ಪಡೆದುಕೊಂಡ್ರೆ ಏನಾಗಬಹುದು? ಆಟಿಕೆಯನ್ನು ನೋಡುವ ತಂದೆಯಂತೆ ಕೇವಲ ಒಬ್ಬ ತಟಸ್ಥ ವೀಕ್ಷಕನಾಗಿ ಅದನ್ನು ನೋಡಲು ಸಾಧ್ಯವಾದರೆ ಹೇಗಿರುತ್ತೆ? ಅದ್ಭುತ. ಆ ಕಲ್ಪನೆಯನ್ನು ಹಿಂಪಡೆದ ಮರುಕ್ಷಣದಲ್ಲಿಯೇ ಮಾನವನ ಮನಸ್ಸಿನ ಸ್ಥಿತಿ ಎಷ್ಟೊಂದು ಸ್ವತಂತ್ರವಾಗಿರಬಹುದು. ಆ ಅಗೋಚರವಾದ ಮಾನಸಿಕ ಭಾರ ತಾನಾಗಿಯೇ ಕೆಳಗೆ ಬಿದ್ದಾಗ ಅಸ್ತಿತ್ವ ಎಷ್ಟು ಹಗುರವಾಗಬಹುದು ಅಲ್ವಾ? ಇದೊಂದು ಆಳವಾದ ಚಿಂತನೆಗೆ ಅರ್ಹವಾದ ವಿಚಾರ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆ ಮುಂದುವರಿಯಲಿ.